ನಂದಿನಿ ಅಭಿ ಅವ್ರ ಮನೇಲಿ ಯಾಕಿದ್ದಾಳೆ ಅಂತ ನಿಮಗ್ ಗೊತ್ತಾ? ಅಭಿ ತಮ್ಮ ಅಖಿಲ್ ಕಾಲ್ ಮುರ್ಕೊಂಡು ವೀಲ್ ಚೇರಲ್ಲಿ ಬಿದ್ದಿದ್ದಾಗ ನಂದಿನಿ ಸೇವೆ ಮಾಡೋದಕ್ಕೆ ಅಂತ ಬಂದ್ಲು. ಈ ನಡುವೆ ಅಖಿಲ್ ವಿಚ್ಛೇದನ ತಗೊಂಡು ನಂದಿನಿ ಜೊತೆ ರಿಲೇಷನ್ ಇಟ್ಕೊಂಡಿದ್ದಾನೆ. ಅವ್ರ ಮಧ್ಯೆ ಇರೋ ಸಂಬಂಧ ಗೊತ್ತಾಗಿ ಅಭಿ ನಂದಿನಿಗೆ ಬೇರೆ ಮದ್ವೆ ಮಾಡಕ್ ಹೊರಟಿದ್ದಾರೆ. ಆ ಥರ ನಿಮ್ಗೆ ಆ ಹಾಳಾಗಿರೋ ಹುಡುಗಿನ ಗಂಟು ಹಾಕ್ತಿದ್ದಾರೆ. ಅಭಿ ಅವರು ಅಂತವ್ರಲ್ಲಮ್ಮ, ಅವ್ರ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ಎಷ್ಟು ದೊಡ್ಡ ವ್ಯಕ್ತಿ ಆದ್ರೂ ತಮ್ಮಂಗೆ ತನ್ನ ಸ್ಟೇಟಸ್ ಸಿಗ್ತಕ್ಕಂತ ಹುಡುಗಿನ ಕೊಟ್ಟು ಮದ್ವೆ ಮಾಡ್ತಾರೆ ಹೊರತು ಆಫ್ಟರ್ ಆಲ್ ಒಬ್ಳು ನರ್ಸಗ್ ಮದ್ವೆ ಮಾಡ್ತಾರ? ಟ್ರೀಟ್ಮೆಂಟ್ ಮಾಡಕ್ ಬಂದಿರೋ ಹುಡುಗಿ ಆ ಮನೆ ಸೊಸೆಯಾಗೋದು ದುಡ್ಡಿರೋ ಆ ಮನೆ ಮಂದಿಗೆ ಇಷ್ಟ ಆಗ್ಲಿಲ್ಲ. ಅದಕ್ಕೆ ಗುಟ್ಟು ರಟ್ಟಾಗದೆ ಇರ್ಲಿ ಅಂತ ಆ ಹುಡುಗಿನ ನಿಮ್ ಮಗಂಗ್ ಕೊಟ್ಟು ಮದ್ವೆ ಮಾಡಿ ಕೈ ತೊಳ್ಕೋಬೇಕು ಅಂತಿದ್ದಾರೆ. ನೀವ್ ಹೇಳಿದನ್ನ ನಂಬಕ್ಕಾಗ್ತಿಲ್ಲ. ಅವ್ರಂತವ್ರಲ್ಲ. ನಿಮ್ಮ ಒಳ್ಳೇದಕ್ಕೆ ಹೇಳ್ತಿದ್ದೀನಿ. ಇನ್ನೂ ನಿಮ್ಮಿಷ್ಟ. ಇವತ್ತಲ್ದೇ ಇದ್ರು ನಾಳೆ ಯಾವತ್ತಾದ್ರೂ ನಿಮಗ್ ಸತ್ಯ ಗೊತ್ತಾಗತ್ತೆ. ಆವತ್ತು ನೀವೇ ನೊಂದ್ಕೋತೀರಾ. ಏನ್ ಮಾಡೋಣ? ವಾಪಸ್ ಹೋಗೋಣ. ಹುಡುಗಿ ನೋಡಕ್ ಬರ್ತೀವಿ ಅಂತ ಅಭಿ ಅವರಿಗೆ ಮಾತು ಕೊಟ್ಟಿದ್ದೀನಿ. ಈಗ ವಾಪಸ್ ಹೋದ್ರೆ ಚೆನ್ನಾಗಿರಲ್ಲ. ಹಾಗಂತ ಆ ಕೆಟ್ಟ ಹೋಗಿರೋ ಹುಡುಗಿನ ನಮ್ಮನೆ ಸೊಸೆ ಮಾಡ್ಕೋಬೇಕಾ? ಅಂತ ಕರ್ಮ ನಮ್ಗೇನಿದೆ? ಅದಲ್ಲ, ಮಾತು ಕೊಟ್ಟಿದ್ದಕ್ಕಾದ್ರೂ ಒಂದ್ಸಲ ಮನೆಗೆ ಹೋಗೋಣ. ಅಲ್ಲಿ ಪರಿಸ್ಥಿತಿ ನೋಡ್ಕೊಂಡು ನಿರ್ಧಾರ ತಗೊಳ್ಳೋಣ. ಸರಿ, ನೀವ್ ಹೇಳ್ತಿದ್ದೀರಾ ಅಂತ ಹುಡ್ಗಿನ್ ನೋಡಕ್ ಹೋಗೋಣ. ಆದ್ರೆ ಅಲ್ಲೇನಾದ್ರೂ ವ್ಯತ್ಯಾಸ ಆದ್ರೆ ಈ ಸಂಬಂಧ ಬೇಡ ಅಂತ ಅವ್ರ ಮುಖದ ಮೇಲೆ ಹೊಡೆದಾಗ ಹೇಳ್ತೀನಿ. ಸರಿ, ನಡಿ. ಇದು ನಡೆದಿದ್ದು. ಆ ಹುಡುಗಿ ಹೇಳಿದ್ರಿಂದ ನಿಮ್ ಬಗ್ಗೆ ನಮ್ಗೆ ಮೊದ್ಲೇ ಗೊತ್ತಾಯ್ತು. ಯಾರ ಹುಡುಗಿ? ಹೇಗಿದ್ದಾಳೆ? ನೋಡಕ್ಕೆ ಸಣ್ಣಗಿದ್ಲಮ್ಮ. ಈ ಹುಡುಗಿನ? ಹೌದು, ಈ ಹುಡುಗಿನೇ. ದೇವತೆ ತರ ಬಂದು ನಮ್ಮನ್ ಕಾಪಾಡದ್ಲು. ಇವಳು ದೇವತೆ ಅಲ್ಲ, ದೆವ್ವ. ಇವಳ ಹೆಸರು ಹಾರಿಕಾ. ನಮ್ಮ ಅಖಿಲ್ ವಿಚ್ಛೇದನ ಕೊಟ್ಟಿರೋದು ಇವಳಿಗೇನೆ. ಇವಳ ನಡತೆ ಸರಿಯಿಲ್ಲ ಅಂತ ವಿಚ್ಛೇದನ ಕೊಟ್ಟಿದ್ದಾನೆ. ಅದನ್ನ ಮನ್ಸಲ್ಲಿಟ್ಕೊಂಡು ನಿಮಗೆ ಸುಳ್ಳು ಹೇಳಿದಾಳೆ. ಹೌದು ಕಣ್ರಿ, ನಮ್ ತಂಗಿಗೂ ನನ್ ಮೈದ್ನಾಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ನನ್ ತಂಗಿ ತುಂಬಾ ಒಳ್ಳೆಯವಳು, ನನ್ ಮೈದ್ನ ಇನ್ನೂ ಒಳ್ಳೆಯವನು. ಅಷ್ಟು ಒಳ್ಳೆಯವನಾಗಿದ್ರೆ ಅವರಿಬ್ರಿಗೆ ಮದ್ವೆ ಮಾಡ್ಬೋದಲ್ಲಮ್ಮ. ನಮ್ ಸಂಬಂಧ ಯಾಕೆ? ಅವ್ರಿಗಿಷ್ಟ ಆಯ್ತಿದ್ರೆ ಹಾಗೆ ಮಾಡ್ತಿದ್ವಿ. ಅವ್ರ ಮನ್ಸಲ್ಲಂತದ್ದೇನೂ ಇಲ್ಲ ಅಂದಿದ್ದಕ್ಕೆ ನಿಮ್ ಸಂಬಂಧ ಕೇಳಿದ್ದು. ಬೆಂಕಿ ಇಲ್ದೆ ಹೊಗೆ ಆಡೋದಿಲ್ಲ. ನಮಗ್ ನಿಮ್ ಸಂಬಂಧ ಬೇಕಾಗಿಲ್ಲ ಅಷ್ಟೇ. ಅವ್ರಷ್ಟೆಲ್ಲ ಹೇಳ್ತಿದ್ದಾರಲ್ವಾ, ಈ ಸಂಬಂಧ ಬೆಳ್ಸೋಣ. ನೀವು ಬಾಯಿ ಮುಚ್ಕೊಂಡಿರ್ತೀರಾ? ನಡೀರಿ, ಸಾಕು. ಏನ್ರಿ? ಏನ್ರಿ? ಒಂಚೂರು ಕೇಳಿ. ಆ ಹಾರಿಕನ್ಗೆ ಏನ್ ಮಾಡಿದ್ರು ಪಾಪ ಬರಲ್ಲ ಅಕ್ಕ. ಮೊದ್ಲು ಆ ಹಾರಿಕನ್ಗೆ ಬುದ್ಧಿ ಕಲಿಸ್ಬೇಕಕ್ಕ. ಎಸ್, ಸಕ್ಸಸ್ಫುಲ್ ಆಗಿ ನಂದಿನಿ ನೋಡೋ ಶಾಸ್ತ್ರನ ಹಾಳು ಮಾಡ್ದೆ. ಹುಡುಗನ್ ಕಡೆಯವರು ನಂದಿನಿಗೆ ಚೀಮಾರಿ ಹಾಕಿ ಹೋದ್ರು ಅಂತ ಸುಮಾ ಆಂಟಿ ಫೋನ್ ಮಾಡಿ ಹೇಳಿದ್ಲು. ಇನ್ನು ಮುಂದೆ ಆ ಮನೇಲಿ ಯಾವ ಶುಭ ಕಾರ್ಯ ನಡೆದ್ರು ಹೀಗೆ ಹಾಳು ಮಾಡ್ತೀನಿ. ನನಗ್ ಜಾಗ ಇಲ್ದೇ ಇರೋ ಆ ಮನೇಲಿ ಯಾರಿಗೂ ಮನಃಶಾಂತಿ ಇರಬಾರ್ದು. ನೀವ ನನ್ನೇ ಹೊಡಿತ್ಯಾ? ನನಗ್ ಯಾಕೆ ಹೊಡಿತಿದ್ದೀರಾ? ಅಷ್ಟಕ್ಕೂ ನಾನು ಏನ್ ತಪ್ಪು ಮಾಡಿದೆ ಅಂತ ಹೊಡಿತಿದ್ದೀರಾ? ಬಸ್ರಿ ಅಂತ ನೋಡ್ದೆ ನನ್ನ ಮೇಲೆ ಕೈ ಮಾಡ್ತೀರಾ?
ಬಸ್ರಿ ಆಗಿದ್ಯಾ ಅಂತಾನೆ ಕಪ್ಪಾಳಕ್ಕೆ ಹೊಡೆದು ಸುಮ್ಮನಾಗ್ತಿದೀವಿ. ಇನ್ನಿವಳ ಹತ್ರ ಏನ್ ಮಾತು ಬಸ್ಸು? ಇವಳು ಕತ್ತಿಸ್ಗೆ ಸಾಯಿಸ್ಬಿಡೋಣ. ನನ್ನೇ ಸಾಯಿಸ್ತೀರಾ? ನಿನ್ ಹೊಟ್ಟೆಲಿ ಮಗು ಇಲ್ಲ ಅಂದಿದ್ರೆ ಖಂಡಿತ ಸಾಯಿಸ್ತಿದ್ವಿ. ನೀನ್ ಮಾಡಿರೋ ತಪ್ಪಿಗೆ ಆ ಮಗುಗೆ ಯಾಕೆ ಶಿಕ್ಷೆ ಅಂತ ಸುಮ್ನಿದೀವಿ. ಅಂಥ ದೊಡ್ಡ ತಪ್ಪು ನಾನೇನ್ ಮಾಡಿದೀನಿ? ನೀನೇನ್ ಮಾಡ್ತಾ ಇದ್ಯಾ ಅಂತ ನಮಗ್ ಗೊತ್ತು. ನಂದಿನಿ ಜೀವನನ ಹಾಳು ಮಾಡ್ಬೇಕು ಅಂತ ನೋಡ್ತಿದ್ಯಾ? ನಂದಿನಿಗೆ ಅಖಿಲ್ಗೆ ಸಂಬಂಧ ಇದೆ ಅಂತ ಆ ಹುಡುಗನ್ ಮನೆಯವ್ರಿಗೆ ಹೇಳಿದ್ಯಾ? ನಾನ್ ಯಾರಿಗೂ ಹೇಳಿಲ್ಲ. ಬಾಯ್ ಮುಚ್ಚು. ಹುಡ್ಗನ್ ಕಡೆಯವರು ನಮಗೆಲ್ಲ ಹೇಳಿದ್ರು. ಒಂದ್ ಹೆಣ್ಣು ಅಂತ ಕೂಡ ನೋಡ್ದೆ ಅವಳ ಮೇಲೆ ಸುಳ್ಳಾರೋಪ ಹೊರಿಸ್ತೀಯ. ನಿನ್ ಥರ ಅವಳ ಜೀವನನೂ ಹಾಳಾಗ್ಬೇಕು ಅಂತ ಬಯಸ್ತೀಯ? ಹೌದು. ಅಖಿಲ್ ನನಗೆ ಡಿವೋರ್ಸ್ ಕೊಡೋದಕ್ಕೆ ಕಾರಣ ನಂದಿನಿ. ಅವಳು ಬಲೆಗೆ ಬಿದ್ದು ಅಖಿಲ್ ನನ್ನ ಬಿಟ್ಟಾಕ್ದ. ಅದು ಬಾಯ ಇಲ್ಲ ಇನ್ನೇನಾದ್ರೂನಾ? ಇನ್ನೊಬ್ರು ಬಲೆಗ್ ಬಿದ್ದೋಳ್ ನೀನು. ನಿನ್ ಕೈಯಾರೆ ನಿನ್ ಜೀವನನ ಹಾಳು ಮಾಡ್ಕೊಂಡವಳು ನೀನು. ನಿನಗ್ ನೀನೇ ಶತ್ರು ಆಗಿದ್ಯಾ. ನಂದಿನಿ ಆ ಮನೆಗೆ ಬರ್ದೇ ಇದ್ದಿದ್ರೆ ನಾನ್ ಆ ಮನೆಯಿಂದ ಬರ್ತಾನೆ ಇರ್ಲಿಲ್ಲ. ನಂದಿನಿ ಬರೋದಕ್ಕೆ ಕಾರಣ ಯಾರು? ನೀನಲ್ವಾ? ನೀನ್ ಅಖಿಲ್ನ ಸರಿಯಾಗಿ ನೋಡ್ಕೊಂಡಿದ್ದಿದ್ರೆ ನಂದಿನಿ ಬರ್ತಿದ್ಲಾ? ನೀನ್ ಅಖಿಲ್ನ ನಿರ್ಲಕ್ಷ್ಯ ಮಾಡಿದ್ದಕ್ಕೇನೆ ನಂದಿನಿ ಬರ್ಬೇಕಾಗ್ ಬಂತು. ನರ್ಸಾಗ್ ಬಂದು ನನ್ನ ಗಂಡನ್ನ ಬುಟ್ಟಿಗೆ ಹಾಕೊಂಡ್ಲು, ನನ್ನ ಸಂಸಾರನ ಹಾಳು ಮಾಡಿದ್ಲು. ಮತ್ತೆ ತಪ್ಪಾಗಿ ಮಾತಾಡ್ತಾ ಇದೀಯಾ. ಬಿಟ್ಟ ಅಂದ್ರೆ ಮುಖ ಪಚ್ಚಡಿ ಆಗ್ಬೇಕು. ನನ್ ತಂಗಿ ನಿಂತರ ಅಲ್ಲ, ಅವಳು ಬೆಂಕಿ. ಹೌದು, ಆ ಬೆಂಕಿನೇ ನನ್ನ ಸಂಸಾರನ ಸುಟ್ಟಿದ್ದು, ನನ್ನ ಆ ಮನೆಯಿಂದ ಆಚೆ ಕಳಿಸಿದ್ದು. ಅದು ನಿನ್ನ ಸ್ವಯಂಕೃತ ಅಪರಾಧ ಅಂತ ನಿನಗೆಷ್ಟು ಸಲ ಹೇಳ್ಬೇಕು? ಇಷ್ಟೆಲ್ಲ ಆದ್ರೂ ನೀನ್ ಬದ್ಲಾಗಲ್ವಾ? ನೀನ್ ತಪ್ಪು ತಿಳ್ಕೊಳಲ್ವಾ? ಮನುಷ್ಯಲೇ ತಾನೇ ನೀನು? ಓದಿದ್ಯಾ ತಾನೇ? ಅಷ್ಟು ಮಾತ್ರ ಯೋಚನೆ ಮಾಡಕ್ಕಾಗಲ್ವಾ? ನೀವ್ ಎಲ್ರೂ ಸೇರಿ ನನ್ನ ಲೈಫ್ನ, ನನ್ನ ಫ್ಯೂಚರ್ನ ಹಾಳು ಮಾಡಿದೀರಾ. ನಿಮ್ ಯಾರನ್ನೂ ಸುಮ್ಮನೆ ಬಿಡಲ್ಲ ನಾನು. ನಿಂತಿದ್ದ ಜಾಗದಲ್ಲೇ ನಿನ್ನ ಸಾಯಿಸ್ತೀನಿ. ನಿನಗ್ ಯಾರು ಬೇಡ ಇರು. ಇವಳನ್ನ ಸಾಯಿಸಿದ್ರೆ ನಮಗೆ ಪಾಪ ಎಲ್ಲ ಸುತ್ಕೊಳ್ಳುತ್ತೆ. ಇನ್ನೊಂದ್ಸಲ ನನ್ ತಂಗಿ ತಂಟೆಗೇನಾದ್ರೂ ಬಂದ್ಯೋ ಪಾಪ ಅಂತಾನು ನೋಡಲ್ಲ, ಸಾಯಿಸಿ ಹೂತಾಕ್ಬಿಡ್ತೀನಿ. ಕೇಳಿಸ್ಕೊಂಡ್ಯಲ್ಲ ಹಾರಿಕಾ? ಎಷ್ಟು ಒಳ್ಳೆಯವರಾಗಿರೋ ಪಾವನಿ ಅಕ್ಕನ್ಗೆ ಕೋಪ ಬರ್ಸಿದ್ಯಾ. ಈಗ ನಿನ್ನ ಜೀವನ ಬೇರೆ ಆಗಿದೆ. ಇನ್ನು ನಿನ್ನ ಜೀವನನ ನೀನ್ ನೋಡ್ಕೋ. ನಿನಗೆ ನಾವ್ ಅಡ್ಡ ಬರಲ್ಲ, ನಮಗೆ ನೀನ್ ಅಡ್ಡ ಬರ್ಬೇಡ. ಅರ್ಥ ಆಯ್ತಾ? ಆ ಮನೆಗೂ ನನಗೂ ಇನ್ನೂ ಸಂಬಂಧ ಮುಗ್ದಿಲ್ಲ. ನನಗೆ ಬರ್ಬೇಕಾಗಿರೋ ಜೀವನಾಂಶ, ಆಸ್ತಿ ಯಾವ್ದು ಬಂದಿಲ್ಲ. ಅದ್ಹೆಂಗ್ ಬಿಟ್ಬಿಡ್ತೀನಿ ಅಂತ ಅನ್ಕೊಂಡಿದ್ದೀರಾ? ಇದೇ ಥರ ಪ್ರತಿ ಸಲನೂ ಯಾವುದೋ ಒಂದು ರೀತಿಲಿ ಅಡ್ಡಿ ಪಡಿಸ್ತಾನೆ ಇರ್ತೀನಿ. ಏನು ಸಾಯ್ಬೇಕು ಅಂತಿದ್ಯಾ? ಎಷ್ಟೇ ಕೊಬ್ಬು ನಿಂಗೆ ಹೀಗ್ ಮಾತಾಡಕ್ಕೆ. ನಾನ್ ಜೈಲಿಗೆ ಹೋದ್ರೂ ಪರವಾಗಿಲ್ಲ, ನಿನ್ನ ಜೀವಂತವಾಗಿ ಬಿಡಲ್ಲ. ನಿನ್ನ ಸಾಯಿ ಸಾಯಿ. ಅಕ್ಕ ಅಕ್ಕ ಬಿಡಕ್ಕ. ನನ್ ತಡಿ ಬಿಡ ಬಸ್ಸು. ಇವತ್ತು ಇವಳನ್ನ ಸಾಯಿಸ್ಬೇಕು. ನನ್ ಮಾತ್ ಕೇಳಕ್ಕ. ಬಿಡಕ್ಕ. ಅಕ್ಕ ಬಿಡು. ಇಷ್ಟು ದಿನ ನಿನಗೆ ಒಳ್ಳೇದ್ ಬಯಸಿ ನೀನ್ ತಪ್ಪಿದ್ರು ವಹಿಸ್ಕೊಂಡ್ ಬಂದ್ವಿ. ನಿನ್ನ ಕಾಪಾಡಕ್ಕೆ ಎಲ್ಲ ರೀತಿಲೂ ಪ್ರಯತ್ನ ಪಟ್ವಿ. ನೀನ್ ಕೇಳಲೂ ಇಲ್ಲ, ಬದಲಾಗ್ಲೂ ಇಲ್ಲ. ಇನ್ನೂ ಹಾಗೆ ಇರ್ತೀನಿ ಅಂದ್ರೆ ನಿನ್ನ ಮೊದಲನೇ ಶತ್ರುಗಳು ನಾವೇ ಆಗ್ತೀವಿ. ನಮಗ್ ನಿನ್ನ ಕಾಪಾಡೋಕ್ಕೂ ಗೊತ್ತು, ಮೇಲೆ ಕಳಿಸೋದಕ್ಕೂ ಗೊತ್ತು. ಮೈಂಡ್ ಇಟ್. ಓರ್ಗಿತ್ತೀರಿಬ್ರು ಒಂದಾಗಿ ನನ್ನ ಮೇಲೆ ಬರ್ತಿದ್ದೀರಾ. ನಿಮ್ಮಿಬ್ರು ಮಧ್ಯೆ ತಂದಿಟ್ಟು ಒಬ್ರಿಗೊಬ್ರು ಹೊಡೆದಾಡ್ಕೊಂಡು ಸಾಯೋ ಥರ ಮಾಡಿಲ್ಲ ಅಂದ್ರೆ ನಾನು ಹಾರಿಕನೇ ಅಲ್ಲ.
ಇನ್ನು ಮುಂದೆ ನನ್ನ ಟಾರ್ಗೆಟ್ ನೀವೇ. ದಮಯಂತಿ, ವಸು ಪಾವನಿಯಲ್ಲಿ ಏನೋ ಗೊತ್ತಿಲ್ಲ ದೊಡ್ಡಮ್ಮ. ಆಚೆ ಎಲ್ಲೋ ಹೋಗಿರ್ಬೇಕಮ್ಮ. ಅಭಿ ಭಾಸ್ಕರ್ ಇಬ್ರು ಆಫೀಸಿಗೆ ಹೋದ್ರು. ಇವರೆಲ್ಲಿಗೆ ಹೋಗಿದ್ದಾರೆ? ಹೋಗಿ ಬರ್ತೀನತ್ತೆ. ಎಲ್ಲಿಗೆ ನಂದಿನಿ? ನಮ್ಮ ಮನೆಗತ್ತೆ. ಈಗ ನಿಮ್ಮನೆಗೆ ಯಾಕೆ ನಂದಿನಿ? ಎಷ್ಟ್ ದಿನ ಅಂತ ಈ ಮನೇಲಿರಕ್ಕಾಗುತ್ತೆ ಭಾವ? ನೀನ್ ಹುಷಾರಾದ್ಯಲ್ಲ, ನಾನೇನ್ ಹೊರಡ್ತೀನಿ. ಒಳ್ಳೆ ನಿರ್ಧಾರ ತಗೊಂಡಿದ್ಯಾ ನಂದಿನಿ. ಅವ್ರ ಮನೇಲಿ ಅವ್ರು ಇರೋದೇ ಒಳ್ಳೇದು. ಆಗ ಇಂಥ ದೂಷಣೆ ಆರೋಪ ಎಲ್ಲ ಬರಲ್ಲ. ನೀನಿರು ದಮಯಂತಿ. ನೀನ್ ಸಡನ್ ಆಗಿ ಯಾಕೆ ನಿರ್ಧಾರ ತಗೊಂಡಿದ್ಯಾ ಅಂತ ನನ್ಗೆ ಅರ್ಥ ಆಯ್ತು ನಂದಿನಿ. ಆದ್ರೆ ನೀನ್ ಹೋಗ್ಬಾರ್ದು. ಕ್ಷಮಿಸಿ ಅತ್ತೆ, ನಾನು ಹೋಗ್ಬೇಕು. ಇಲ್ಲಿ ನಿನ್ಗೆ ಯಾವ ಪ್ರಾಬ್ಲಮ್ ಆಗಲ್ಲ ನಂದಿನಿ. ನಾನೇ ಪ್ರಾಬ್ಲಮ್ ಭಾವ. ನಾನಿಲ್ಲಿ ಇರಬಾರ್ದು. ಅವಳು ಹೋಗ್ತೀನಿ ಅಂತಿದ್ದಾಳಲ್ವಾ, ಹೋಗ್ಲಿ ಬಿಡಿ. ನಂದಿನಿನ್ ಕಳ್ಸಕ್ಕೆ ದಮಯಂತಿ ಎಷ್ಟು ಖುಷಿ ಪಡ್ತಿದ್ದಾಳೆ. ಅದೇ ಇವಳು ಸ್ಯಾಡಿಸಮ್. ಅದ್ ಹಾಗಲ್ಲ ನಂದಿನಿ. ಪ್ಲೀಸ್ ಅತ್ತೆ, ಇನ್ನೇನೋ ಹೇಳ್ಬೇಡಿ. ನಾನು ಹೋಗಕ್ ಬಿಡಿ. ನಂದಿನಿ, ನಂದಿನಿ ಮನೆಗೆ ಹೋಗ್ತೀನಿ ಅಂತಿದ್ದಾಳೆ. ಅದಕ್ಕೆ ಯಾಕೆ ನಂದಿನಿ? ಮನೆಗೆ ಹೋಗಿ ಏನ್ ಮಾಡ್ತೀಯಾ? ನರ್ಸಿಂಗ್ ಜಾಬ್ಗೆ ಅಪ್ಲೈ ಮಾಡಿ ಪ್ರಿಪೇರ್ ಆಗ್ತೀನಿ. ಆ ಕೆಲ್ಸನ ನೀನ್ ಇಲ್ಲಿದ್ಕೊಂಡೇ ಮಾಡಬಹುದು. ಆ ವಿಷಯ ಪಕ್ಕಕ್ಕಿಡು. ನೀನ್ ಹಿಂಗ್ ಹೊರಟೋದ್ರೆ ನಿನ್ ಮೇಲ್ ಬಂದಿರೋ ಆರೋಪ ನಿಜ ಅಂತ ಎಲ್ರೂ ಅನ್ಕೊಳಲ್ವಾ? ಆ ಆರೋಪ ಹೊತ್ಕೊಂಡು ಹೋಗ್ತೀಯಾ? ನಾನ್ ಇಲ್ಲೇ ಇದ್ರೆ ಇನ್ನೂ ಆರೋಪ ಬರುತ್ತಲ್ವಾ ಅಕ್ಕ? ಬಂದ್ರೆ ಅದಕ್ ಭಯ ಪಟ್ಕೊಂಡು ಓಡ್ ಹೋಗ್ತೀಯಾ? ನಿನ್ ಪ್ರಾಮಾಣಿಕತೆನ ಸಾಬೀತ್ಪಡ್ಸಲ್ವಾ? ನಿನ್ ತಪ್ಪೇನೂ ಇಲ್ಲ ಅಂದ್ಮೇಲೆ ನೀನ್ಯಾಕೆ ಹೋಗ್ಬೇಕು? ಇಲ್ಲೇ ಇದ್ರೆ ಇನ್ನೂ ತಪ್ಪಾಗುತ್ತೆ ಅಂತ. ನೀನ್ ಮಾಡ್ದೇ ಇರೋ ಒಂದು ತಪ್ಪಿಗೋಸ್ಕರ ಇನ್ನೊಂದು ತಪ್ಪು ಮಾಡಬಾರ್ದು ನಂದಿನಿ. ಇದ್ದು ಹೋರಾಡ್ಬೇಕು. ನರ್ಸಿಂಗ್ ಅಭ್ಯಾಸ ಮಾಡಿರೋ ನೀನು ಯುದ್ಧ ಮಾಡೋದನ್ನ ಅಭ್ಯಾಸ ಮಾಡ್ಕೊ. ನಿನ್ ಮೇಲೆ ಈ ಆರೋಪ ಬರಕ್ಕೆ ಕಾರಣ ಹಾರಿಕಾ. ಅವಳು ಹುಡುಗನ್ ಕಡೆಯವ್ರಿಗೆ ಇಲ್ದೇ ಇರೋದನ್ನೆಲ್ಲ ಸೇರ್ಸಿ ಹೇಳಿದಾಳೆ. ಆ ಹಾರಿಕಾಗೆ 2 ಕಪಾಳಿಗೆ ಬಾರಿಸ್ಬೇಕು. ಅವಳು ತಪ್ಪ ಮೇಲೆ ತಪ್ಪು ಮಾಡೋದಲ್ದೆ ಬೇರೆಯವ್ರ ಮೇಲೆ ತಪ್ಪು ಹೊರಿಸ್ತಾ ಇದ್ದಾಳೆ. ಹಾರಿಕನ್ಗೆ 2 ಬಿಟ್ಟೆ ಬರ್ತಾ ಇರೋದು ಅತ್ತೆ. ಮತ್ತೆ ನಂದಿನಿ ತಂಟೆಗೆ ಬರಬಾರ್ದು ಅಂತ ಎಚ್ಚರ ಕೊಟ್ಟಿದೀವಿ. ಅಂದ್ರೆ ಓರ್ಗಿತ್ತಿರಿಬ್ರು ಹೋಗಿ ಹಾರಿಕಂಗೆ ಪೂಜೆ ಮಾಡಿ ಬಂದಿದ್ದಾರೆ ಅಂತಾಯ್ತು. ಈ ಸಂಚಲ್ ನಂದು ಪಾಲಿದೆ ಅಂತ ಗೊತ್ತಾದ್ರೆ ನನ್ನ ಕಪಾಳಕ್ಕೂ ಬಾರಿಸ್ತಾರೆ. ಯಾವ್ದೇನಾದ್ರೂ ಆಗ್ಲಿ ನನ್ ರೂಮಿಗೆ ಹೋಗಿ ಸುಮ್ನೆ ಕುತ್ಕೋತೀನಿ. ಅಮ್ಮ, ಇಷ್ಟೆಲ್ಲ ಆದ್ರೂ ಆಹಾರಿಕಂಗ್ ಬುದ್ಧಿ ಬಂದಿಲ್ಲ. ಅವಳಿಗೇನ್ ಮಾಡಿದ್ರು ತಪ್ಪಲ್ಲ. ಇವತ್ತು ಹಾರಿಕಾ ಅಂದ್ಲು, ನಾಳೆ ಇನ್ನೊಬ್ರು ಅಂತಾರೆ. ಎಷ್ಟು ಜನರು ಬಾಯಿ ಮುಚ್ಚಿಸ್ತೀರಾ? ನಂದಿನಿ ಬಗ್ಗೆ ಯಾರೇ ತಪ್ಪಾಗಿ ಮಾತಾಡಿದ್ರು ಅವ್ರ ಹಲ್ಲೆಲ್ಲ ಉದ್ರೋಗತ್ತೆ. ಹಾರಿಕಾಗಿರೋ ಗತಿನೇ ಅವ್ರಿಗೂ ಆಗತ್ತೆ. ಈ ಜಗಳ ಎಲ್ಲ ಯಾಕಕ್ಕ? ನಾನು ಹೊರಟೋಗ್ತೀನಿ. ನಿನ್ನ ಈ ಮನೆಗೆ ಗೌರವದಿಂದ ಕರ್ಕೊಂಡ್ ಬಂದ್ವಿ ನಂದಿನಿ. ನೀನ್ ಹೋಗ್ಬೇಕಾಗ್ ಬಂದ್ರೆ ಗೌರವದಿಂದಾನೇ ಕಳಿಸ್ತೀವಿ ಹೊರತು ಈ ಥರ ಆರೋಪ ಬಂದಿದ್ರಿಂದ ಅಲ್ಲ. ಹೌದು ನಂದಿನಿ, ನಿನಗೋಸ್ಕರ ನಿನ್ ಭಾವಂದ್ರು ಮದ್ವೆ ಸಂಬಂಧ ನೋಡ್ತಾ ಇದಾರೆ. ಇವಾಗ ನೀನ್ ಹೊರಟೋದ್ರೆ ಅವ್ರ ಪ್ರಯತ್ನಕ್ಕೆ ಅರ್ಥನೇ ಇರೋದಿಲ್ಲ. ನನ್ನಿಂದ ಭಾವ ಕೂಡ ಅವಮಾನ ಪಡ್ತಿದಾರಲ್ವಾ ಅತ್ತೆ? ನಿನ್ನಿಂದ ನಮ್ಗೆ ಯಾವ ತೊಂದರೆನೂ ಇಲ್ಲ ನಂದಿನಿ. ನೀನಿನ್ನೂ ತುಂಬಾನೇ ಹೆಲ್ಪ್ ಮಾಡಿದ್ಯಾ. ನಿನ್ ಮೇಲೆ ನಮಗೆ ಅಭಿಮಾನ ಇದೆ. ನೀನಂದ್ರೆ ನಂಗೆ ತುಂಬಾ ಇಷ್ಟ ಇದೆ ಭಾವ. ಆದ್ರೆ ಈ ಪರಿಸ್ಥಿತಿಲಿ ಅದನ್ನ ನಾನು ಹೇಗೆ ಹೇಳಿ? ನಿನ್ನ ಮರ್ತು ಬೇರೆ ಯಾರು ನಮ್ಮ ಮದ್ವೆ ಮಾಡ್ಕೊಳಕ್ ಆಗಲ್ಲ ನಂಗೆ. ನೀನಂದ್ರೆ ಈ ಫ್ಯಾಮಿಲಿಯವ್ರಿಗೆಲ್ಲ ತುಂಬಾನೇ ಇಷ್ಟ ನಂದಿನಿ. ನೀನು ಪಾವನಿ ಅಕ್ಕನ ತಂಗಿ ಅಂತ ಅಲ್ಲ,
ನಿನಗೆ ಅಂತ ಒಂದು ಸ್ವಂತ ವ್ಯಕ್ತಿತ್ವ ಇದೆ. ಅದು ನಮ್ಮೆಲ್ರಿಗೂ ಇಷ್ಟ ಆಗಿದೆ. ನೀ ಎಲ್ಲಿಗೂ ಹೋಗ್ಬೇಡ ನಂದಿನಿ. ನಿನಗೆ ಖುಷಿಯಿಂದ ಮದ್ವೆ ಮಾಡಿ ಈ ಮನೆಯಿಂದ ಅತ್ತೆ ಮನೆ ಕಳಿಸ್ಕೊಡ್ತೀವಿ. ಇರು ನಂದಿನಿ, ನೀನ್ ಹೊರಟೋದ್ರೆ ನಿನ್ ಭಾವಂದ್ರು ಬೇಜಾರ್ ಮಾಡ್ಕೋತಾರೆ. ನನ್ ಮಾತ್ ಕೇಳು. ನಾನಿದ್ರೆ ಭಾವನ್ ಜೊತೆಲೇ ಇರ್ಬೇಕು ಅಂತ ಬಯಸ್ತೀನಿ. ಬೇರೆ ಯಾರನ್ನೂ ಮದ್ವೆ ಆಗಿ ಹೋಗಕ್ ಇಷ್ಟಪಡಲ್ಲ. ಇನ್ನೂ ಏನ್ ಯೋಚನೆ ಮಾಡ್ತಿದ್ಯಾ ನಂದಿನಿ? ನೀನ್ ಹಂಗೂ ಹೋಗ್ಲೇಬೇಕು ಅಂದ್ರೆ ನಿನ್ ಭಾವಂದ್ರ ಬಂದ್ಮೇಲೆ ಅವ್ರಿಗೆ ಹೇಳ್ಬಿಟ್ಟು ಹೊರಡು. ಅಣ್ಣಂದ್ರು ಕೂಡ ಖಂಡಿತ ಹೋಗಕ್ ಬಿಡಲ್ಲ. ಅವ್ರ ಮಾತನ್ನು ಕೂಡ ನನ್ನ ಬಾಯಲ್ಲೇ ಹೇಳ್ತಾ ಇದ್ದೀನಿ. ನೀನ್ ಎಲ್ಲೂ ಹೋಗ್ಬೇಡ ನಂದಿನಿ, ನಮ್ ಜೊತೆನೇ ಇದ್ಬಿಡು. ಇರ್ತೀನಿ ಭಾವ, ನನ್ ಮನ್ಸು ನಿನ್ನಲ್ಲಿದೆ. ನಾನ್ ನಿನ್ ಜೊತೆ ಯಾವಾಗ್ಲೂ ಎಲ್ ಬೇಕಾದ್ರೂ ಇರ್ತೀನಿ. ಒಳ್ಳೆ ನಿರ್ಧಾರ ತಗೊಂಡಿದ್ಯಾ ನಂದಿನಿ. ಪಾವನಿ, ಅವಳನ್ನ ಒಳಗೆ ಕರ್ಕೊಂಡು ಹೋಗೋ. ಸರಿ ಅತ್ತೆ. ನಂದಿನಿ, ನಡಿ. ನಂದಿನಿ ತುಂಬಾ ಸೆನ್ಸಿಟಿವ್ ಅತ್ಗೆ. ಚಿಕ್ಕ ಮಾತನ್ನು ಕೂಡ ತಡ್ಕೊಳ್ಳಲ್ಲ. ಅವಳಿಗೆ ಎಂಥ ಗಂಡ ಸಿಗ್ತಾನೋ. ಒಳ್ಳೆಯವನನ್ನೇ ನೋಡೋಣ. ಅವಳನ್ನ ಅರ್ಥ ಮಾಡ್ಕೊಳ್ಳೋ ಅಂಥವನ್ನೇ ಹುಡ್ಕೋಣ. ಅವಳು ಮನೆ ಬಿಟ್ಟು ಹೋಗ್ತೀನಿ ಬಿಡ್ರಪ್ಪ ಅಂತಂದ್ರು ಇವ್ರು ಬಲವಂತವಾಗಿ ತಡೆದ್ರು. ಅವಳು ತನ್ನ ಪ್ರೀತಿನ ಅಖಿಲ್ಗೆ ಹೇಳಿ ಮನೆ ಸೊಸೆ ಆಗ್ತಾಳೋ ಏನೋ. ಹಾರಿಕಾ ಏನಾದ್ರು ಜಗಳ ಮಾಡಿದ್ಲ ವಸ್ಸು? ಅವಳು ಸ್ವಲ್ಪನೂ ಬದಲಾಗಿಲ್ಲ ಅತ್ತೆ, ಹಾಗೆ ಮಾತಾಡ್ತಿದ್ದಾಳೆ. ಅವಳು ಸತ್ರು ಬದಲಾಗಲ್ಲ ಅದಕ್ಕೆ. ಅವಳು ಪ್ರೆಗ್ನೆಂಟ್ ಆಗಿರ್ಲಿಲ್ಲ ಅಂದ್ರೆ ಜೈಲಿಗೆ ಕಳಿಸ್ತಾ ಇದ್ದೆ. ಮಕ್ಕಳ, ಎಲ್ರೂ ಕಷ್ಟಪಟ್ಟು ಓದಿದ್ದೀರಾ ತಾನೆ? ಶ್ರದ್ಧೆಯಿಂದ ಬರೀರಿ. ಕ್ವೆಶ್ಚನ್ ಪೇಪರಲ್ಲಿ ಮೊದಲು ನಿಮಗೆ ಗೊತ್ತಿರೋ ಪ್ರಶ್ನೆಗಳಿಗೆ ಉತ್ತರ ಬರೆದು ಆಮೇಲೆ ಗೊತ್ತಿಲ್ಲದೆ ಇರೋ ಪ್ರಶ್ನೆಗಳ ಬಗ್ಗೆ ಯೋಚನೆ ಮಾಡಿ. ಎಲ್ರೂ ಶ್ರದ್ಧೆಯಿಂದ ಬರೀಬೇಕು. ಯಾರು ಪಕ್ಕದಲ್ಲಿರೋರ್ ಪೇಪರ್ ನೋಡಿ ಕಾಪಿ ಹೊಡಿಬಾರ್ದು. ಚೀಟಿ ಇಟ್ಕೋಬಾರ್ದು. ಇಟ್ಕೊಂಡ್ರೆ ಡಿಬಾರ್ ಮಾಡ್ತೀನಿ. ಸ್ಟಾರ್ಟ್ ಮಾಡಿ. ನನಗೆ ಗೊತ್ತಿರೋ ಕ್ವಶನ್ ಒಂದೂ ಬಂದಿಲ್ಲ. ಇನ್ನೇನು ಎಕ್ಸಾಮ್ ಬರಿತೀನಿ. ಛೇ, ಯಪ್ಪ, ಎಲ್ಲರೂ ಬರಿತಾ ಇದ್ದಾರೆ. ರಾತ್ರಿ ಪೂರ್ತಿ ಚೆನ್ನಾಗಿ ಓದಿರ್ಬೇಕು. ರಾಕಿ, 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 ಏನ್ ಬಾಬಾ? ನನಗೆ ಸ್ವಲ್ಪ ನೀನು ಆನ್ಸರ್ ಪೇಪರ್ ತೋರಿಸ್ತೀಯಾ? ತೋರ್ಸಲ್ಲ, ನೋಡ್ಕೊಂಡು ಬರೀಬಾರ್ದು, ತಪ್ಪು. ಏನಾಗಲ್ಲ, ತೋರಿಸು. ಬೇಡ ಬಾಬಾ, ನಿನಗೆ ಗೊತ್ತಿರಷ್ಟು ಬರೀ. ಲೋ ರಾಮ್, ರಾಮ್, ಏನು? ಸ್ವಲ್ಪ ಆನ್ಸರ್ ತೋರಿಸು. ತೋರಿಸಲ್ಲ. ಕಿಟ್ಟು, ಎಲ್ರೂ ಎಕ್ಸಾಮ್ ಬರೀತಿದ್ದಾರೆ. ನೀನ್ ಯಾಕೆ ಸುಮ್ಮನೆ ಕೂತಿದ್ಯಾ? ಬರೀತಿದ್ದೀನಿ ಮಿಸ್. ಏನು ಓದಿಲ್ವಾ? ಓದಿದ್ನ ನೆನ್ಪು ಮಾಡ್ಕೊತಾ ಇದ್ದೀನಿ ಮಿಸ್. ಸರಿ, ಬರಿ. ಇನ್ನೂ ಪ್ರಯೋಜನ ಇಲ್ಲ. ನಾನು ಚೀಟಿ ಆಚೆ ತೆಗಿಲೇಬೇಕು. ಮಿಸ್, ಮಿಸ್, ಅಡಿಷನಲ್
ತಗೋ. ಮಿಸ್ ಅಡಿಷನಲ್. ಏನೋ ಇಷ್ಟೋ ತನಕ ಸುಮ್ಮನೆ ಇದ್ದು ಈಗ ಅಡಿಷನಲ್ ಮೇಲೆ ಅಡಿಷನಲ್ ತಗೋತಿದ್ಯಾ? ಈಗೆಲ್ಲ ನೆನ್ಪಾಗ್ತಿದೆ ಮಿಸ್. ಅಷ್ಟ್ ಚೆನ್ನಾಗಿ ಓದಿದ್ಯಾ? ಎಲ್ಲ ಗೈಡ್ ಮಹಿಮೆ ಮಿಸ್. ಏನು ಗೈಡಾ? ಗೈಡ್ ಅಲ್ಲ ಮಿಸ್, ಗಾಡ್, ದೇವ್ರು. ಓಹೋ ಸರಿ ಬರಿ. ಏನ್ ಮಾಡ್ತಿದ್ಯಾ ಬಾವಾ? ನಿನ್ ಕೆಲ್ಸ ನೋಡ್ಕೋ. ಮಿಸ್ ನೋಡಿದ್ರೆ ನಿನ್ನ ಡಿಬಾರ್ ಮಾಡ್ತಾರೆ. ಅದೇನಿಲ್ಲ. ಏಯ್ ಏನ್ರೋ ಮಾಡ್ತಿದ್ದೀರಾ? ಏನಿಲ್ಲ ಮಿಸ್. ಮಿಸ್, ಈ ರಾಕಿ ಚೀಟಿ ನೋಡ್ಕೊಂಡ್ ಬರೀತಿದ್ದಾನೆ.